ನನ್ನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ. ಅಮೃತನ ಕಿಡ್ನಾಪ್ ಮಾಡಿದವ್ರನ್ನ ಕೊಂದು ಹಾಕೊಂಡಲ್ಲ, ಅದಕ್ಕೆ ನೋಡೋಣ ಕಾನೂನು ಹೇಗಿದೆ. ಜೀವ ಉಳಿಸಿದ್ದಕ್ಕೆ ಬೆಲೆ ಇಲ್ಲ, ಜೀವ ತೆಗೆದಿದ್ದಕ್ಕೆ ಶಿಕ್ಷೆ ಕೊಡ್ತಾರೆ. ನೋಡೋಣ. ಹೇಳು ಹೇಳು, ನಾನು ನೋಡ್ತೀನಿ. ಅದೇಂತ ಇರು. ಇಲ್ಲಣ್ಣ ಗೆಲ್ ಗ್ಯಾರಂಟಿ ಅಣ್ಣ ನಂಗೆ. ನೀನೇನು ಯೋಚನೆ ಮಾಡಬೇಡ, ನಾನು ನಿನ್ನ ಅರೆಸ್ಟ್ ಮಾಡಕ್ ಬಿಡಲ್ಲ. ಕಾನೂನು ನೀನು ಹೇಳಿದಕ್ಕೆ ಬಗ್ಬೇಕಲ್ಲಣ್ಣ. ನೀ ನನ್ನ ತಮ್ಮ ಕಣೋ, ನಿನಗೆ ತೊಂದರೆ ಆಗದಾಗೆ ನಾನು ನೋಡ್ಕೋತೀನಿ. ಥ್ಯಾಂಕ್ಸ್ ಅಣ್ಣ. ವಾರಂಟ್ ಇದೆಯಾ ಸರ್? ಅದ್ರ ಕಾಪಿ ಇದ್ರೆ ಕೊಡಿ, ಕಮಿಷನರ್ ಹತ್ರ ನಾನು ಮಾತಾಡ್ತೀನಿ. ಸರ್ ಅದು ಹೇಳಿದಷ್ಟು ಮಾಡ್ರಿ. ನಾವು ಪರಶುರಾಮ್ ಅವ್ರನ್ನ ಅರೆಸ್ಟ್ ಮಾಡಕ್ ಬಂದಿಲ್ಲ. ಅವರನ್ನ ಈ ಘಟನೆ ಕುರಿತು ವಿಚಾರ ಮಾಡಕ್ ಬಂದಿರೋ ಸರ್. ಅಣ್ಣ, ಅವ್ರಿಗೆ ನಾವು ಅವ್ರ ಕೆಲಸ ಮಾಡಕ್ ಬಿಡ್ಬೇಕಾಗತ್ತೆ ಅಣ್ಣ. ಸರಿ, ಕಿಡ್ನಾಪರ್ ಐಡೆಂಟಿಟಿ ಗೊತ್ತಾಗಿದೆ ಸರ್. ಏನು ಅವನ ಹೆಸರು? ಇಂದುಧರ್ ಸರ್. ಮಾತಾಡು ನಾಣಿ. ಆ ಕಿಡ್ನಾಪರ್ಗೆ ನಮ್ಮನೆಯಿಂದ ಇನ್ಫಾರ್ಮೇಶನ್ ಹೋಗ್ತಿದ್ದೆ ಅಂದಾಗ ಪರ್ಶಿ ಮೇಲೆ ಅನುಮಾನ ಪಟ್ಟಿದ್ವಿ. ಅದೇ ಪರ್ಚು ಅಮೃತನ ಮನೆ ಕರ್ಕೊಂಬಂದ. ಹಾಗಾದ್ರೆ ಕಿಡ್ನಾಪರ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು? ಅಣ್ಣ ಇಲ್ಲ ಅಣ್ಣ, ಖಂಡಿತ ಇಲ್ಲ. ನನ್ನನ್ನು ನಂಬಿ. ಇಂದುಧರ್ ನಿನಗೆ ಪರಿಚಯ ಅಂತ ಇನ್ಸ್ಪೆಕ್ಟರ್ ಹೇಳಿದ್ ಸುಳ್ಳ? ಅವನಿಂದ ನಾವು ನಮ್ಮನೆಗೋಸ್ಕರ ಕೆಲಸ ಮಾಡ್ಕೊಂಡಿದ್ವಿ. ನಿಮ್ಗೆ ಜ್ಞಾಪಕ ಇರಬೇಕು, ಪರಶು ಮೇಲೆ ಒಂದು ಕಣ್ಣಿಟ್ಟಿರು ಅಂತ ಹೇಳಿದ್ರಿ. ಆ ಕೆಲಸಕ್ಕೆ ನಾನು ಇವನ್ನ ನೇಮಿಸಿದ್ದೆ. ಅಷ್ಟೇನಾ? ವನಿತಾ ಟೀಚರ್ ಕತೆ ಮುಗಿಸ್ಬೇಕು ಅಂದಾಗ ಅಷ್ಟು ಸಾಕಲ್ಲಡ ಮನೆ ವಿಷಯ ಗುಡ್ಡೆ ಹಾಕೋಕೆ. ಕಿಡ್ನಾಪರ್ಸ್ಗೆ ನಮ್ಮ ಮನೆ ವಿಷಯ ಗೊತ್ತಾಗಿದ್ದೆ ನಿನ್ನಿಂದ. ಮನೆ ಮಗನ ಹಾಗೆ ನೋಡ್ಕೊಂಡಿದ್ದೆ ನಿನ್ನ. ಕೃತಜ್ಞತೆ ಇಲ್ಲ ನಿನಗೆ. ದಯವಿಟ್ಟು ಮಾತಾಡ್ಬೇಡ ನೀನು, ಮಾತಾಡ್ಬೇಡ. ತೊಲಗು ಅವ್ರಿಗೆ, ತೊಲಗು. ಇನ್ಮೇಲೆ ಯಾವತ್ತೇ ಮನೆ ಕಡೆ ತಲೆ ಹಾಕಿ ಮಲಗಬೇಡ. ಗೆಟ್ ಔಟ್. ಇವಳಿಗೋಸ್ಕರನಾದ್ರೂ ಸುಮಿ ಅಕ್ಕನ ಮನೆ ಕರ್ಕೊಂಡ್ ಬರೋಣ ಅಮ್ಮ. ನನಗೂ ಅದೇ ಇಷ್ಟ. ಏನ್ ಮಾಡೋದು, ಅವಳ ಗುಣ ಆಗ್ಬೇಕಲ್ವಾ? ಮನೇಲೇ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡ್ಸೋಣ ಅಮ್ಮ. ಸುಮ್ಮನೆ ಇರು ಸಾವಿತ್ರಿ. ಈಗ ಯಾಕೋ ನರಸಿಂಹ ಬಂದ ತರ ಇಲ್ಲ, ತಾಳ್ಮೆ ಕಳ್ಕೊತಾ ಇದ್ದಾನೆ. ಹೌದಮ್ಮ, ಪಾಪ ನಾಣಿ ಅಣ್ಣನ ಬಾಯಿಗೆ ಬಂದಂಗ್ ಬೈದ್ರು. ಅದನ್ ಕೇಳಿದಕ್ ನನ್ಗೂ ಬೈದ್ರು. ಏನೇ ಆಗ್ಲಿ ನಾಣಿ ಅಣ್ಣಂಗ್ ಹಂಗ್ ಬೈದಿದ್ದು ಅನ್ಯಾಯ ಅಮ್ಮ. ಸರಿ ಸರಿ, ನೀನೇನು ಯೋಚನೆ ಮಾಡ್ಬೇಡ, ನಾನು ಅವನ ಹತ್ರ ಮಾತಾಡ್ತೀನಿ. ಸುಮಿತ್ರಂಗ್ ಹುಚ್ಚಾಸ್ಪತ್ರೆಗೆ ಕಳ್ಸಾಯ್ತು, ಮತ್ತೀಗ ನನ್ ಗತಿ? ಮದುವೆ. ನನಗೆ ನಿನಗೆ ಮದುವೆ. ನೀನು ನರಸಿಂಹರಾವ್ ಮನೆತನದ ದೊಡ್ಡ ಸೊಸೆ ಆಗ್ತೀಯ. ಆದ್ರೆ ಹೇಗ್ ಮದ್ವೆ ಆಗ್ತೀರಾ? ಎಲ್ರ ಪಾಲಕ್ ನಾನ್ ಸತ್ ಹೋಗಿದ್ದೀನಿ. ನಾನ್ ಬದುಕಿದ್ದೀನಿ ಅಂತ ಗೊತ್ತಾದ್ರೆ ಎಲ್ಲಾ ಸತ್ಯ ಆಚೆ ಬರುತ್ತೆ. ಇದಕ್ಕೇನ್ ವ್ಯವಸ್ಥೆ ಮಾಡಿದೀರಾ? ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಟೀಚರ್ ಅಂದ್ರೆ ಟೀಚರ್ ಅಪ್ಪ. ಅಪರೂಪಕ್ಕೆ ಸಿಕ್ಕಿದೆಯಾ ಚಿನ್ನ? ವಾ ಚಿನ್ನ. ಯಾವಾಗ ಮದ್ವೆ ಆಗ್ತೀರಾ? ಮದುವೆ ಯಾವಾಗ ಬೇಕಾದ್ರೂ ಆಗ್ಬೋದು ಚಿನ್ನ, ಈಗೇನು ಅವಸರ. ಅದಕ್ಕಿಂತ ಮುಖ್ಯವಾದ್ದು